ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಸಡನ್ನಾಗಿ ರೆಡಿ ಆಗಿಬಿಟ್ಟು ಎಲ್ಲಿ ಹೋಗ್ತಿದ್ದೀರಾ ಅಂತ ಅಂದ್ಕೊತಾ ಇದ್ದೀರಾ. ಸೊ ಇಲ್ಲಿ ಸ್ವಲ್ಪ ಅರ್ಕಲ್ಗುಡ್ಗೆ ಹೋಗಬೇಕು. ಏನಕ್ಕೆ ಅಂತಂದರೆ ಹಾಸ್ಪಿಟಲ್ಗೆ ಹೋಗಬೇಕು. ಹಾಗಾಗಿ ಹೊರಟಿದ್ದೀನಿ. ಇನ್ನೂ ನವೀನ್ ಅವ್ರು ಬಂದಿಲ್ಲ. ಅವ್ರು ಬಂದಿದ್ದಾರೆ ಆ್ಯಕ್ಚುಲಿ ನೆನ್ನೆನೇ ಬಂದಿದ್ದರು ಇಲ್ಲಿಗೆ. ಸೊ ನಮ್ಮ ಅಣ್ಣನ ಜೊತೆ ಜಮೀನ್ ಹತ್ರ ಹೋಗ್ಬಿಟ್ಟು ಬರ್ತೀನಿ ಅಂತ ಅಂದ್ಕೊಂಡು ಹೋಗ್ಬಿಟ್ಟು ಬಂದಿದ್ದಾರೆ. ಸೊ ಅವ್ರು ಬಂದಮೇಲೆ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಬರಬೇಕು. ಅದೇನಕ್ಕೆ ಅಂತ ಗೊತ್ತಿಲ್ಲ, ಲೈಟಾಗಿ ಸ್ವಲ್ಪ ಎದೆ ನೋವು ಸ್ಟಾರ್ಟ್ ಆಗಿದೆ. ಹಾಗಾಗಿ ತೋರಿಸ್ಕೊಂಡು ಬರೋಣ, ಹೋಗ್ಬಿಟ್ಟು ಬರೋಣ ಅಂತ ಅಂದರು ಅವರೇನೆ. ಹಾಗಾಗಿ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡು ಅವ್ರು ಬರೋ ಅಷ್ಟರಲ್ಲಿ ರೆಡಿ ಆಗೋಣ ಅಂತ ಅಂದ್ಕೊಂಡು ರೆಡಿಯಾಗಿದ್ದೀನಿ. ಸೊ ಅದಕ್ಕಿಂತ ಮುಂಚೆ ನನ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಮತ್ತು ಸ್ಕಿಪ್ ಮಾಡದೆ ಕೊನೆ ತನಕ ವಿಡಿಯೋನ ನೋಡಿ. ಇವತ್ತಿನ ಡೇ ಹೇಗಿರುತ್ತೆ ಏನೋ ಅನ್ನೋದನ್ನು ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ. ಇವಾಗ 11 ಕಾಲ್ ಆಗಿದೆ ಗೈಸ್. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನೂ ಬಂದಿಲ್ಲ ಅವ್ರು. ಆ್ಯಕ್ಚುಲಿ ಮಾರ್ನಿಂಗೇ ಹೋಗಿದ್ದು ಬರ್ತೀನಿ ಅಂತ, ಇನ್ನೂ ಬಂದಿಲ್ಲ. ಅಂದರೆ ಇವತ್ತು ನೈಟ್ ಬೆಂಗಳೂರಿಗೆ ಹೋಗ್ತಾರೆ. ಹಾಗಾಗಿ ಅವರು ಬೈಕ್ ತಂದಿದ್ರು, ನಮ್ಮ ಮಾವಂದ ಕಾರ್ ತಂದಿಲ್ಲ. ಸೊ ಅಲ್ಲಿ ಮನೆ ಹತ್ರ ಹೋಗ್ಬಿಟ್ಟು ಮತ್ತೆ ಬೈಕ್ ಬಿಟ್ಬಿಟ್ಟು ರಿಟರ್ನ್ ನಮ್ಮ ಅಣ್ಣನ ಜೊತೆ ಬರೋಕ್ಕೆ ಅಂತ ಅಂದ್ಕೊಂಡು ಹೋಗಿದ್ರು. ಇನ್ನೂ ಬಂದಿಲ್ಲ, ಬರಬೇಕು. ಅದು ಎಷ್ಟೊತ್ತಿಗೆ ಬರ್ತಾರೋ. ನಾನಂತೂ ರೆಡಿಯಾಗಿದ್ದೀನಿ. ಏನಕ್ಕೆ ಅಂತಂದರೆ ಪಾಪಗೆ ಸ್ನಾನ ಮಾಡಿಸ್ದೆ. ಅವಾಗೇ ಸ್ನಾನ ಮಾಡಿಸಿ ಅವಳಿಗೆ ಸರಿಯೆಲ್ಲ ತಿನ್ನಿಸಿ, ಸೊ ಅವಳು ಎದ್ಮೇಲೆ ರೆಡಿ ಆಗೋಕ್ಕಾಗಲ್ಲ. ಅಟ್ಲೀಸ್ಟ್ ಎತ್ಕೊಂಡಿರ್ಬೋದು, ರೆಡಿ ಆಗೋಕ್ಕಾಗಲ್ಲ. ಪಾಪನ ಇಲ್ಲೇ ಬಿಟ್ಟು ಹೋಗ್ತಾಯಿದ್ದೀನಿ. ಏನಕ್ಕೆ ಅಂದರೆ ಕಾರ್ ತಂದಿಲ್ಲ. ಕಾರ್ ತಂದಿದ್ರೆ ಕರ್ಕೊಂಡು ಹೋಗ್ತಾಯಿದ್ವಿ. ನಿಮಗೆ ಗೊತ್ತಿದೆ ಇವಾಗ ಎಲ್ಲ ಕಡೆ ಮಳೆ, ಹಾಗಾಗಿ ಬೇಡ ಪಾಪು ಇಲ್ಲೇ ಇರಲಿ ಅಂತ ಅಂದ್ಕೊಂಡು ಹೊರಟಿದ್ದೀವಿ ನಾವಿಬ್ಬರೇ. ಸೊ ಪಾಪುಗೂ ಏನೇನೋ ತೊಗೊಬೇಕು ಐಟಮ್ಸು, ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿಯಾಗಿದೆ. ಅದನ್ನೆಲ್ಲ ತೊಗೊಂಡು ಆದರೆ ಐಬ್ರೋ ಮಾಡಿಸೋಣ ಅಂತ ಇದ್ದೀನಿ. ಸೊ ನೋಡಬೇಕು, ಟೈಮ್ ಸಿಕ್ಕಿದ್ರೆ ಐಬ್ರೋ ಮಾಡಿಸ್ಕೊಂಡು ಬರ್ತೀನಿ. ಮತ್ತು ನನಗೆ ಯಾಕೋ ಗೊತ್ತಿಲ್ಲ, ಜಾಸ್ತಿ ತಲೆಕಾಲು ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಅವ್ರಿಗೆ ಹೇಳಿದ್ದೆ ಆ್ಯಕ್ಚುಲಿ ತಲೆಕಾಲು ತಿನ್ನಬೇಕು ಅಂತ ಅನ್ನಿಸ್ತೈತೆ ಜಾಸ್ತಿ ಅಂತ ಹೇಳಿದ್ದೆ. ಹಾಗಾಗಿ ತೊಗೊಂಬರ್ತೀನಿ ಬಂದಾಗ ಅಂತ ಹೇಳಿದರು. ಅದಕ್ಕೆ ಇವಾಗ ಹೋಗ್ಬೇಕಾದ್ರೆ ಅಂಗಡಿಯವ್ರಿಗೆ ಹೇಳ್ಬಿಟ್ಟು ಹೋಗಿದ್ದಾರಂದೆ ತಲೆಕಾಲು ಕಟ್ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು. ಸೊ ತಂದು ಕೊಟ್ಟಿದ್ರೆ ಕಾರೆಲ್ಲ ರುಬ್ಬಿಟ್ಟಿದ್ದೀನಿ. ತಂದು ಕೊಟ್ಟಿದ್ರೆ ಸಾಂಬಾರೆಲ್ಲ ರೆಡಿ ಆಗಿರ್ತಿತ್ತು. ಅವರು ಇವಾಗ ಅವ್ರು ಬಂದಮೇಲೆ ತಲೆಕಾಲು ಸಾಂಬಾರೆಲ್ಲ ಮಾಡಿಟ್ಬಿಟ್ಟು ಹೊರಡಬೇಕು ನಾವು. ಗೊತ್ತಿಲ್ಲ ಅದು ಎಷ್ಟೊತ್ತಾಗುತ್ತೆ ಏನು ಅಂತ, ಯಾಕೆಂದರೆ ಸ್ವಲ್ಪ ತಲೆಕಾಲು ಸಾಂಬಾರು ಮಾಡೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಯಾಕೆಂದರೆ ಅದು ಬೇಗ ಬೇಯಲ್ವಲ್ಲ, ಹಾಗಾಗಿ ಅದೊಂದು ಪ್ರಾಬ್ಲಮ್ಮು. ನೋಡಬೇಕು. ನನ್ನ ತಂಗಿಯವರು ಹೊರಗಡೆ ರೊಟ್ಟಿ ಹಾಕ್ತವ್ರೆ. ಬಿಟ್ಟು ಆಲೂಗೆಡ್ಡೆ ಮತ್ತು ಕಡಲೆಕಾಳು ಕುರ್ಮಾ ಮಾಡಿದ್ದೆ. ಟೇಸ್ಟ್ ಹೆಂಗಿದೆ ಏನು ಅಂತ ಗೊತ್ತಿಲ್ಲ. ಅವ್ರು ಬಂದಮೇಲೆ ತಿನ್ನಬೇಕು ಗೈಸ್ ಇವಾಗ ರೊಟ್ಟಿನ. ಲೆಟ್ಸ್ ಸಿ ಏನಾಗುತ್ತೆ, ಹೇಗಿರುತ್ತೆ ಇವತ್ತಿನ ಡೇ ಅನ್ನೋದನ್ನು ನಿಮಗೆ ಕಂಪ್ಲೀಟ್ ಈ ವ್ಲಾಗಲ್ಲಿ ತೋರಿಸ್ತೀನಿ. ಸ್ಕಿಪ್ ಮಾಡಿದೆ ಕೊನೆ ತನಕ ವಿಡಿಯೋನ ನೋಡಿ. ಮತ್ತು ಪ್ರಮೋಷನ್ಗೆ ಅಂತ ಅಂದ್ಬಿಟ್ಟು ಒಂದು ಸ್ಯಾರಿ ಬಂದಿದೆ ಇನ್ಸ್ಟಾಗ್ರಾಮ್ ಪೇಜಿಂದ. ಅದನ್ನು ಇವತ್ತು ಮಾಡ್ಕೊಡ್ತೀನಿ ವಿಡಿಯೋನ ಅಂತ ಹೇಳಿದ್ದೀನಿ. ಸೊ ಇವತ್ತು ಬೇಗ ಬಂದು, ಅಂದರೆ ಅವ್ರು ಕಳಿಸೇನೆ ಆ್ಯಕ್ಚುಲಿ 3-4 ಡೇಸ್ ಏನೋ ಆಯಿತು ಅವ್ರು ಕಳಿಸಿ. ಸೊ ಅವ್ರಿಗೆ ಹೇಳಿದೆ, ಏಕೆಂದರೆ ನಾನು ತಂಗಿದ್ದಾಗ ಮಾತ್ರ ನಾನು ವೀಡಿಯೋ ಮಾಡೋಕ್ಕಾಗೋದು, ಪಾಪನ ಒಬ್ರು ಇಟ್ಕೊಂಡೇ ಇರಬೇಕಲ್ವ. ಹಾಗಾಗಿ ಸಂಡೇ ಮಾಡ್ಕೊಡ್ತೀನಿ ಮೇಡಮ್ ವಿಡಿಯೋ ಅಂತ ಹೇಳಿದ್ದೆ. ಸೊ ಅದಕ್ಕೆ ಅವರು ಓಕೆ ಮಾಡಿಬಿಟ್ಟು ಅಪ್ಲೋಡ್ ಮಾಡಿ ಅಂತ ಹೇಳಿದರು. ಹಾಗಾಗಿ ಇವತ್ತು ವೀಡಿಯೋ ಮಾಡಲೇಬೇಕು. ಹೋಗ್ಬಿಟ್ಟು ಬರಬೇಕು ಗೈಸ್. ಹೋಗ್ಬಿಟ್ಟು ಬಂದು ಆದಷ್ಟು ಬೇಗ ಅದೊಂದು ಕೆಲಸನ ಮುಗಿಸ್ಬೇಕು. ಓಕೆ, ಇವತ್ತಿನ ಡೇ ಹೇಗಿರುತ್ತೇನೋ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ನೋಡಿರಿ, ನಮ್ಮ ಪಾಪು ಮರಿನ ಸ್ನಾನ ಮಾಡಿ ಮಲಗಿಸಿದ್ದೀನಿ. ಸೊ ಅಲ್ಲಿ ರೊಟ್ಟಿ ಹಾಕ್ತಾಯಿದ್ದಾರೆ, ಅಲ್ಲಿಗೆ ಹೋಗ್ಬೇಕು, ರೊಟ್ಟಿ ತಿನ್ನಬೇಕು ಗೈಸ್. ನೋಡಿ, ಇಲ್ಲಿ ನಮ್ಮ ಹಸ್ಬೆಂಡು ಜರ್ಕಿ ಇಷ್ಟ ಆಯಿತು ಅಂದ್ಬಿಟ್ಟಿದ್ದು ನನಗೆ ತಂದಿದ್ದಾರೆ. ಆ್ಯಕ್ಚುಲಿ ತುಂಬಾ ಇಷ್ಟ ಆಯಿತು ನನಗೆ. ಒಂಥರ ಡಿಫ್ರೆಂಟಾಗಿದೆ, ಚೆನ್ನಾಗಿದೆ. ಇವಾಗ ಹೋಗ್ಬೇಕಲ್ಲ ಹೆಂಗಿರೋ, ಅದಕ್ಕೆ ಹಾಕ್ಕೊಂಡು ನೋಡ್ತಾ ಇದೆ ಹೆಂಗೆ ಕಾಣಿಸುತ್ತೆ ಅಂತ. ಆ್ಯಕ್ಚುಲಿ ಬಟನ್ ಆಗಿ ಇಲ್ಲೆಲ್ಲ ತುಂಬ ಒಂಥರ ಚೆನ್ನಾಗಿದೆ, ಸ್ಮೂತಾಗಿ ಸಖತ್ತಾಗಿದೆ. ಚಳಿ ಏನೂ ಆಗಲ್ಲ ಅಷ್ಟು. ಇವಾಗ ಬೈಕಲ್ಲಿ ಹೋಗ್ತೀವಲ್ವ, ಹಾಗಾಗಿ ಹಾಕ್ಕೊಂಡು ಹೋಗೋಣ ಅಂತ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ನೋಡಿ, ಬೈಕಲ್ಲಿ ಮಾತಾಡ್ಕೊಂಡು ಹೋದರೂ ಕೂಡ ಕೇಳಲ್ಲ. ನಾನು ಜೋರಾಗಿ ಮಾತಾಡ್ತಾ ಇದ್ದೆ, ಬಟ್ ಗಾಳಿ ಸೌಂಡಿಗೆ ಏನೂ ಕೇಳಲ್ಲ. ಹೊರಟ್ವಿ. ಎಷ್ಟೊತ್ತಾಗುತ್ತೆ ಅಂತಂದರೆ ಒಂದು 1/2 ಅವರ್ ಆಗುತ್ತೆ. ಆದರೂ ಮಳೆ ಟೈಮಲ್ಲೆಲ್ಲ ಹೋಗೋದು ಹಿಂಸೆ ಗೈಸ್. ನೋಡಿ, ಅದು ಮಳೆ ಆಲ್ರೆಡಿ ಬರ್ತಿತ್ತು ಸ್ವಲ್ಪ. ಅಂದರೆ ಇವಾಗ ಏನಾಗುತ್ತೆ ಅಂತಂದರೆ ಬೈಕಲ್ಲಿ ಬಿಸಿಲಿದ್ದಾಗ ಓಡಾಡ್ಬೋದು, ಬಟ್ ಮಳೆ ಟೈಮಲ್ಲಿ ಬೈಕಲ್ಲಿ ಹೋಗೋದು ತುಂಬಾ ಕಷ್ಟ. ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಹೋದ್ವಿ. ನೋಡಿ, ಅಲ್ಲಿ ನಾನು ಮಾತಾಡ್ತಿರೋದು ಕೇಳಿಸ್ತಾನೆ ಇಲ್ಲ, ಅದಕ್ಕೆ ವಾಯ್ಸ್ ಕೊಡ್ತಾಯಿದ್ದೀನಿ. ನಾನು ಏನು ಹೇಳಿದೆ ಅಂತಂದರೆ, ಇಲ್ಲಿ ಒಂದು ಕಣಿವೆ ಬಸಪ್ಪ ಅಂತ ಇದೆ ದೇವಸ್ಥಾನ, ಓಕೆನಾ. ನೋಡಿ, ಅಲ್ಲಿ ಆ ರೋಡಲ್ಲೇ ಇರೋದು, ಅದು ರೋಡ್ ಮಧ್ಯ
ಅದು ತೋರಿಸ್ತೀನಿ ಇರಿ ಅಂತ ಹೇಳ್ತಾ ಇದ್ದೆ. ನೋಡಿ ನನ್ನ ಹಸ್ಬೆಂಡ್ ಕೂಡ ಅದನ್ನು ತೋರಿಸ್ತಾ ಇದ್ದಾರೆ. ಅಂದರೆ ನೋಡೋದಕ್ಕೆ ಪುಟ್ಟದಾಗಿದ್ರೂ ತುಂಬಾ ಚೆನ್ನಾಗಿದೆ. ಇದು ನಮ್ಮ ಅಮ್ಮನ ಮನೆಗೂ ನಿಯರೇನೆ ಇದು ದೇವಸ್ಥಾನ. ಇಲ್ಲಿ ಏನಂತ ಅಂದರೆ ಯಾವುದೇ ಹಸು ಕರು ಹಾಕಿದ್ರೂ ಕೂಡ ಇಲ್ಲಿ ತಂದು ಅದು ಗಿಣ್ಣು ಮಾಡ್ತೀವಲ್ಲ ಅದನ್ನು ತಂದು ಇಲ್ಲಿ ಇಟ್ಟು ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಹಾಗಾಗಿ ಅದೊಂದು ದೇವಸ್ಥಾನ ಅಲ್ಲಿ ರೋಡಲ್ಲಿ ಮಾಡಿರೋದು, ಅದೊಂದು ನೋಡೋಕ್ಕೆ ಚೆನ್ನಾಗಿದೆ. ಅದಕ್ಕೆ ಅದನ್ನು ತೋರಿಸ್ತಾ ಇದೆ. ನೋಡಿ ಇಲ್ಲಿ ಫುಲ್ ಅಪ್ ಥರ ಇದು ರೋಡ್ ಇಲ್ಲಿ, ಮತ್ತು ಆ ಕಡೆ ಈ ಕಡೆ ಫಾರೆಸ್ಟು. ದೇವಸ್ಥಾನ ಹಿಂದೆ ಇದೆ. ಸೊ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ, ಕಣಿವೆ ಬಸಪ್ಪ ಅಂತ. ಅದನ್ನು ಕ್ಯಾಪ್ಚರ್ ಮಾಡಿದ್ದೀನಿ, ಯಾಕೆಂದರೆ ನಾನು ಇದನ್ನು ನೋಡೇ ಇರಲಿಲ್ಲ, ಅಬ್ಸರ್ವ್ ಮಾಡಿಲ್ಲ. ಯಾಕೆಂದರೆ ನಾನು ತುಂಬ ದಿನ ಆಯ್ತಲ್ವ ರೋಡಲ್ಲಿ ಓಡಾಡಿ, ಹಂಗಾಗಿ ಅದನ್ನು ನೋಡಿರಲಿಲ್ಲ. ಹಾಕಿದ್ದಾರೆ. ಮತ್ತು ಈ ರೋಡ್ ತುಂಬ ಚೆನ್ನಾಗೂ ಕೂಡ ಇದೆ ಇವಾಗ. BP ಎಲ್ಲ ಚೆಕ್ ಮಾಡಿದ್ದಾರೆ. ಡಾಕ್ಟರ್ ಇಲ್ಲೇ ಹೋಗಿದ್ದಾರೆ. ಅದಕ್ಕೆ ಡಾಕ್ಟರ್ ನೀನು ನಾನು ನೋಡೇ ಇರಲಿಲ್ಲ, ಹಾಸ್ಪಿಟಲ್ ಇದನ್ನು ನೋಡಿರಲಿಲ್ಲ. ಎಷ್ಟು ಟೈಮ್ ಮಾಡ್ತಾ ಇರೋದು ಅಲ್ಲಿ. ಆ ಹಾಸ್ಪಿಟಲಿಂದ ಹೊರಟು ಬಂದಮೇಲೆ ಅಲ್ಲೊಂದು ಬಿಗ್ ಬಜಾರ್ ಇತ್ತು. ಸೊ ನೋಡೋಣ, ಏನಾದರೂ ಚೆನ್ನಾಗಿದ್ರೆ ತೊಗೊಳ್ಳೋಣ ಅಂತ ಅಂದ್ಕೊಂಡು ಬಿಗ್ ಬಜಾರಿಗೆ ಬಂದ್ವಿ ನಾನು ನವೀನವರು. ಗೊತ್ತು, ನಾನು ಸುಮ್ಮನೆ ಹಂಗೆ ತೊಗೊಂಡಿದ್ದು. ನಿನ್ನ ಮಗಳರ ಮೇಲೆ ಮಲ್ಕೊಳ್ಳೋದಿಲ್ಲ ಬಿಡು, ಅಂದರೆ ಸ್ವಲ್ಪ ಜಸ್ಟ್ ಹಿಂಗೆ ಕೆಳಗಡೆ. ಇದೆಷ್ಟಿದು ನೋಡಿ, ಏನೇನಿದೆ ಅಂತ ಒಂದು ರೌಂಡ್ ನೋಡ್ತಾ ಇದ್ದೀವಿ. ನಮ್ಮ ನವೀನವ್ರನ್ನ ನಂದು ವೀಡಿಯೋ ಮಾಡು ಅಂದರೆ ಬರೀ ನಿಂದು ಒಬ್ಳದೇ ಮಾಡ್ತೀನಿ, ನನ್ನ ವೀಡಿಯೋ ಮಾಡು ಅಂತ ಹೇಳ್ತಿದ್ರು. ನೋಡಿ ಅಲ್ಲಿ ಡಿಸೈನ್ ಚೆನ್ನಾಗಿದಲ್ವಾ? ನಿನ್ನ ಮಗಳಿಗೆ ಮಾಡಿಸ್ತಿರಲ್ಲ, ಅವಾಗ ಮಾಡಿಸ್ಕೊಡಿ. ಹಾಕಿಬಿಟ್ಟು ಸಾಕಿ ಮಾಡ್ಕೊಂಡು ಅಕ್ಕ. ಹೌ ಮಚ್ ಚೆನ್ನಾಯ್ತಾ? ನೋಡು, ಫೈನಲ್ ಮಾಡ್ಬಿಟ್ಟು ಹೇಳಿ. ಸುಮ್ಮನೆ ನಡೆಯೋದಿಲ್ಲ, ಇದು ಗಟ್ಟಿಯಾಗಿ ಕಾನ್ಫಿಡೆನ್ಸ್. ನೋಡಿ, ಒಂದು ಡೈನಿಂಗ್ ಟೇಬಲ್ ಕವರು ಮತ್ತು ಪಾಪುಗನ ಜೊತೆ ಸಾಕ್ಸು ಮತ್ತು 2 ಪಿಂಗಾಣಿದು ಪುಟ್ಟದು ಒಂದು ಬಾಕ್ಸ್ ಥರ ತೊಗೊಂಡೆ. ಅದಾದಮೇಲೆ ಪಾಪುಗನ ಆಟ ಸಾಮಾನು, ಈ ಥರ ಸಣ್ಣ ಪುಟ್ಟದ ಪರ್ಚೇಸ್ ಮಾಡಿದ್ವಿ. ಮಗಳಿಗೆ ಮಾತ್ರ ನೋಡ್ಬೇಡ ಅಲ್ಲಿ. ಇವಾಗ ಹೊರಡ್ತಾ ಇದ್ವಿ. ಏನೇನು ತೊಗೊಂಡಂತ ಗೈಸ್, ನನ್ನ ಫೇವ್ರೆಟ್ ಇದ್ದಾವೆ ಇಲ್ಲಿ, ಇದಕ್ಕೆ ತಗೊಳ್ತಾ ಇದ್ದಾರೆ ನಮ್ಮ ಹಸ್ಬೆಂಡು. ಸಿಕ್ಕಾಬಟ್ಟೆ ಇಷ್ಟ ನನಗೆ ನೇರಳೆ ಹಣ್ಣು. ಬಂದು ಅಲ್ಲಿಂದ ಕಾಲು ಸೂಪೆಲ್ಲ ಮಾಡಿಕೊಂಡು ತಿಂದ್ವಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು, ಬಟ್ ಸ್ವಲ್ಪ ಉಪ್ಪು ಜಾಸ್ತಿ ಆಗಿಬಿಟ್ಟಿತ್ತು. ಏನಕ್ಕೆ ಅಂತಂದರೆ ಅದು ಮಟನ್ನು ಬೆಂದಿರಲಿಲ್ಲ ಅಂತ ಅಂದ್ಬಿಟ್ಟು 1-2 ವಿಷಲ್ ಎಕ್ಸ್ಟ್ರಾ ಹೊಡಿಸಿ ಅದು ಸ್ವಲ್ಪ ನೀರೆಲ್ಲ ಇದಾಗಿಬಿಟ್ಟು ಉಪ್ಪಾಗಿತ್ತು. ಬಟ್ ಟೇಸ್ಟ್ ಚೆನ್ನಾಗಿತ್ತು. ಅದಕ್ಕೇ ಕುಡಿ ನೀನು ಕಾಲು ಸೂಪ್ ಚೆನ್ನಾಗಿ ಬೆಳಗ್ಗೆ ಎದ್ದ ತಕ್ಷಣ ಕುಡಿ ಅಂತ ಹೇಳ್ತಾಯಿದ್ರು. ಏನಂತಂದರೆ ಇವ್ರು ಯಾವಾಗ ಬಂದರೂ ಹಂಗೆ ಗೈಸ್ ಬರೀ ತಿನ್ನು ಬರೀ ತಿನ್ನೋದು ಬಗ್ಗೆನೇ ಹೇಳ್ತಾರೆ. ಅಂದರೆ ನನಗೆ ತಿನ್ನು ಜಾಸ್ತಿ, ಏನೇನು ಊಟ ಮಾಡಲ್ಲ ಅಂತ. ಗೈಸ್ ನೋಡಿ, ನೆಕ್ಸ್ಟ್ ಡೇಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ನಿನ್ನೆ ಮಾಡಬೇಕಾಗಿದ್ದ ಪ್ರಮೋಷನ್ ಸಾಲಿದ ಇವತ್ತು ಮಾಡ್ತಾಯಿದ್ದೀನಿ. ಸೊ ಹೇಗೆ ಕಾಣಿಸ್ತಿದ್ದೀನಿ. ಸೊ ಇವಾಗ ವೀಡಿಯೋ ಎಲ್ಲನೂ ಮಾಡ್ಕೊಂಡಿದ್ದಾಯಿತು ಗೈಸ್. ಫೈನಲಿ ಏನಂತಂದರೆ ನಾನು ಲಾಗ್ನ ಒಂದು ದಿನಕ್ಕೆ ಎಂಡ್ ಮಾಡೋಕ್ಕೆ ಆಗೋಲ್ಲ, ನೆಕ್ಸ್ಟ್ ಡೇನೂ ಕಂಟಿನ್ಯೂ ಮಾಡೇ ಬಿಡ್ತೀನಿ. ಬಟ್ ಏನಂದರೆ ನೆನ್ನೆ ಸ್ವಲ್ಪ ಬಂದಿದ್ದು ಲೇಟ್ ಆಯಿತು, ಹಾಗಾಗಿ ವ್ಲಾಗ್ನ ಎಂಡ್ ಮಾಡೋಕ್ಕಾಗಲಿಲ್ಲ. ಇನ್ನು ನವೀನ್ ಅವ್ರು ನೆನ್ನೆನೇ ಹೊರಟ್ರು, ಅವರು ಬೆಂಗಳೂರಿಗೆ ಹೋಗ್ಬೇಕಲ್ಲ, ಸೊ ನೆನ್ನೆನೇ ಹೊರಟ್ರು.
ಅಲ್ಲಿ ನೆನ್ನೆ ಹೋಗಿದ್ದು ಒಂಥರ ವೇಸ್ಟ್ ಅಂತ ಅನ್ನಿಸ್ತು. ಏಕೆಂದರೆ ಡಾಕ್ಟರ್ ಇರಲಿಲ್ಲ, ಜಸ್ಟ್ ಅವರು ಸರ್ಜನ್ ಇದ್ದರು, ಅವ್ರಿಗೆ ತೋರಿಸಿದ್ವಿ. ಅವರಂದರು ಅಂದರೆ ಪಾಪುಗೆ ಫೀಡ್ ಮಾಡ್ತೀವಲ್ಲ, ಅದಕ್ಕೆ ಇದು ಕಾಮನ್, ಇದು ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಈ ಥರ ಆಗುತ್ತೆ. ಸೊ ನಿಮಗೆ ಬೆಟರ್ ಒಂದು ಸಲ ಅಲ್ಲಿ ಲೇಡಿ ಡಾಕ್ಟರ್ ಇದ್ದಾರಂತೆ, ಅವರು ಚೆನ್ನಾಗಿ ನೋಡ್ತಾರಂತೆ, ಹಾಗಾಗಿ ಅವ್ರನ್ನ ಕನ್ಸಲ್ಟ್ ಮಾಡಿ ಒಂದು ಸಲ ಅಂತ ಅಂದರು. ಅದಕ್ಕೆ ಓಕೆ ಫೈನ್ ಅಂತ ಅಂದ್ಕೊಂಡು ಹೊರಟ್ವಿ. ಅಲ್ಲಿಂದ ಹೋಗಿ ಮಾಮೂಲಿಯಲ್ಲಿ ಏನೇನೋ ಸ್ವಲ್ಪ ಐಟಮ್ಸ್ಗಳನ್ನ ತೊಗೊಂಡು ಮತ್ತೆ ಬಂದುಬಿಟ್ವಿ. ಅಂದರೆ ಹೋಗಿದ್ದು ಕೆಲಸ ಆಗಲಿಲ್ಲ, ಬಟ್ ಏನಂದರೆ ತುಂಬ ದಿನ ಆಗಿತ್ತು ನವೀನ ಜೊತೆ ಬೈಕಲ್ಲಿ ಅವ್ರ ಜೊತೆ ಒಂದು ಲಾಂಗ್ ಅಂತ ಹೋಗಿ ತುಂಬ ದಿನ ಆಗಿತ್ತು. ಒಂಥರ ಖುಷಿನೂ ಆಯಿತು. ಸೊ ಹೋಗಿದ್ದು ಕೆಲಸ ಏನು ಯೂಸ್ ಆಗಲಿಲ್ಲ, ಅದಕ್ಕೇನು ಬೇಜಾರಿಲ್ಲ. ಅವ್ರನ್ನ ನವೀನ್ ಅವ್ರ ಜೊತೆ ಹೋಗಿದ್ದು ಖುಷಿ ಆಯಿತು ಗೈಸ್. ಅಷ್ಟೇ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ನೂ ಯಾರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ, ಮತ್ತು ಸ್ಕಿಪ್ ಮಾಡಿದೆ ಕೊನೆ ತನಕ ವಿಡಿಯೋನ ನೋಡಿ. ಡೇಯಿಂದ ಈವ್ನಿಂಗ್ವರೆಗೂ ಏನೇನು ಆಯಿತು ಅನ್ನೋದನ್ನು ಕಂಪ್ಲೀಟಾಗಿ ಅಪ್ಲೋಡ್ ಮಾಡಿರ್ತೀನಿ. ಸೊ ಅಷ್ಟೇ, ಸ್ಕಿಪ್ ಮಾಡಿದೆ ಕೊನೆ ತನಕ ವಿಡಿಯೋನ ನೋಡಿ. ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.